ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಬಿಬಿಎಂಪಿ ಸಭೆಯಲ್ಲಿ ನಡೆಯೋದು ಬರೀ ಗದ್ದಲ ಗಲಾಟೆ ಅನ್ನೋದು ಸಾಮಾನ್ಯ ವಿಚಾರವಾಗ್ಬಿಟ್ಟಿದೆ. ಇಂದು ನಡೆದದ್ದು ಕೂಡ ಬರೀ ಗದ್ದಲ ಗಲಾಟೆಯೇ. ಆದ್ರೆ ಈ ಬಾರಿ ನಡೆದಿದ್ದು ಪಕ್ಷಗಳ ನಡುವಿನ ಕಿತ್ತಾಟ. ಅದ್ಯಾಕೆ, ಆ ದೃಶ್ಯ ಹೇಗಿತ್ತು ಅಂತ ನೀವೇ ನೋಡಿ. ಇಂದು ಬಿಬಿಎಂಪಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಾಲಿಕೆ ಸದಸ್ಯರು ಜಗಳಕ್ಕೆ ಬಿದ್ದಿದ್ರು. ಒಬ್ಬರ ವಿರುದ್ಧ ಒಬ್ಬರು ಆರೋಪಗಳನ್ನು ಮಾಡ್ತಾ ಪಾಲಿಕೆ ಸಭೆಯಲ್ಲಿ ಕಿತ್ತಾಡಿಕೊಂಡ್ರು. ಗದ್ದಲಕ್ಕೆ ಕಾರಣ ಇಷ್ಟೇ. ನಿನ್ನೆ ಬಿಬಿಎಂಪಿಯಲ್ಲಿ ಬಿಜೆಪಿ ಸದಸ್ಯ ಎನ್ಆರ್ ರಮೇಶ್, ಕಾಂಗ್ರೆಸ್ ಮುಖಂಡರಾದ ಎಸ್ಎಂ ಕೃಷ್ಣ, ಡಿಕೆ ಶಿವಕುಮಾರ್, ಮೋಟಮ್ಮ ಹಾಗೂ ಇತರೆ ಕಾಂಗ್ರೆಸ್ ನಾಯಕರು ಭೂ ಕಬಳಿಕೆಯಲ್ಲಿ ಭಾಗಿಯಾಗಿರುವ ಆರೋಪ ಮಾಡಿದರ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಗೆ ಪಾಲಿಕೆ ಕಚೇರಿ ಬಳಸಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲವಾದರು. ಇವತ್ತು ಕೌನ್ಸಿಲ್ ಈ ಕಾರ್ಪೊರೇಷನ್ ಇರ್ತಕ್ಕಂಥದ್ದು ಕಾರ್ಪೊರೇಷನ್ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ, ಕಾರ್ಪೊರೇಷನ್ ಸಂಬಂಧಪಟ್ಟಂಥ ವಿಷಯಗಳು ಮಾತಾಡೋದಕ್ಕೆ ವಿನಃ ರಾಜಕಾರಣಿಗಳ ವ್ಯಕ್ತಿ ಯಾರು ಈ ಸಂದರ್ಭದಲ್ಲಿ ಇದರಲ್ಲಿ ಇರಲ್ಲ, ಈ ಕಾರ್ಪೊರೇಷನಲ್ಲಿ ಪ್ರೆಸೆಂಟ್ ಇರಲ್ಲ, ಅಂಥವ್ರ ಬಗ್ಗೆ ಮಾತಾಡುವಂಥ ಜಾಗ ಇದಲ್ಲ. ಬೇಕಾದ್ರೆ ಅವರು ರಾಜಕೀಯ ಪಕ್ಷದಂತ ಯಾವುದೇ ಒಂದು ಕಚೇರಿ ಇರುತ್ತೆ, ಅಲ್ಲೋಗಿ ಬೇಕಾದ್ರೆ ಪ್ರೆಸ್ ಮೀಟ್ ಮಾಡಲಿ. ಆದರೆ ನಗರದ ಅಭಿವೃದ್ಧಿಯ ಕುರಿತು ಚರ್ಚೆ ನಡೆಸಬೇಕಾದ ಪಾಲಿಕೆ ಸಭೆ ಇವತ್ತು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಕಿತ್ತಾಟದಲ್ಲೇ ಮುಗಿದುಹೋಯಿತು. ಇದಕ್ಕೆ ಜೆಡಿಎಸ್ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಬಿಬಿಎಂಪಿ ಹೊರಗಡೆ ನಡೆದಿರ್ತಕ್ಕಂಥ ಕೌನ್ಸಿಲ್ ಸಭೆಯಲ್ಲಿ ಈ ಚರ್ಚೆ ಆಗಲಿಲ್ಲ. ಪತ್ರಿಕಾಗೋಷ್ಠಿ ನಡೆದಿರ್ತಕ್ಕಂಥದ್ದು. ಅವರೇನಾದರೂ ಬಿಜೆಪಿ ಕಾರ್ಪೊರೇಟರು ಸುಳ್ಳು ಹೇಳಿದರೆ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಲಿ. ಆದರೆ ತೆರಿಗೆದಾರರ ಹಣ ಪೋಲ್ ಮಾಡಿ ಇವತ್ತು ಸಭೆನ ಅರ್ಧಕ್ಕೆ ನಿಲ್ಲಿಸಿರೋದು ಕಾಂಗ್ರೆಸ್ನವ್ರಿಗೆ ಶೋಭೆ ತರೋದಿಲ್ಲ. ಬೆಳಗ್ಗೆ 10 ಗಂಟೆಯಿಂದಲೇ ಪ್ರಾರಂಭವಾದ ಸಭೆ 12 ಗಂಟೆಗೆ ಮುಂದೂಡಲಾಯಿತು. ಆನಂತರ ಉಂಟಾದ ಗದ್ದಲದ ಕಾರಣ ಸಭೆ 3 ಗಂಟೆಗೆ ಮುಂದೂಡಲಾಯಿತು. 3 ಗಂಟೆಯ ನಂತರ ಯಾವುದೇ ವಿಚಾರದ ಕುರಿತು ಚರ್ಚೆ ನಡೆಸದೆ ವಿಷಯಗಳಿಗೆ ಸಭೆಯ ಅನುಮೋದನೆ ಪಡೆಯಲಾಯಿತು. ಒಟ್ನಲ್ಲಿ ಬೆಂಗಳೂರು ಉದ್ಧಾರವಾಗುವಂತಹ ಯಾವುದೇ ಆರೋಗ್ಯಕರ ಚರ್ಚೆಗಳು ಪಾಲಿಕೆ ಸಭೆಯಲ್ಲಿ ನಡೆಯದೇ ಇದ್ದದ್ದು ಮಾತ್ರ ದುರಂತ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಸ್ವಚ್ಛತೆ ಹಾಗೂ ಸುರಕ್ಷತೆ ಪ್ರತಿಯೊಬ್ಬರ ಕರ್ತವ್ಯ. ಇದನ್ನು ಸಕಾರಗೊಳಿಸಲು ಇಲ್ಲೊಂದು ಬಡಾವಣೆ ಮಂದಿ ಮುಂದಾಗಿದ್ದಾರೆ. ಪೊಲೀಸ್ ಹಾಗೂ ಪಾಲಿಕೆ ಸಹಯೋಗದಿಂದ ತಮ್ಮ ಬಡಾವಣೆಯಲ್ಲೇ ಪೊಲೀಸ್ ಚೌಕಿ ಮತ್ತು ಹಸಿರು ತ್ಯಾಜ್ಯ ಸಂಸ್ಕರಣಾ ಘಟಕವೊಂದನ್ನು ನಿರ್ಮಿಸಿ ಸೈ ಎನಿಸಿಕೊಂಡಿದ್ದಾರೆ. ಸ್ವಚ್ಛತೆ ಕಾಪಾಡುವುದು ಸರ್ಕಾರದ ಕರ್ತವ್ಯ. ಅದರ ಜೊತೆಗೆ ಬಡಾವಣೆ ನಿವಾಸಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಅಂಥದ್ದೊಂದು ಪ್ರಯತ್ನ ಕೋರಮಂಗಲದ 3ನೇ ಬ್ಲಾಕ್ನಲ್ಲಿ ಆಗಿದೆ. ಇಲ್ಲಿನ ನಿವಾಸಿಗಳು ಸಾರ್ವಜನಿಕರ ಭದ್ರತೆ ದೃಷ್ಟಿಯಿಂದ ಪೊಲೀಸ್ ಚೌಕಿ ಮತ್ತು ಸ್ವಚ್ಛತೆ ಕಾಪಾಡುವ ಸಲುವಾಗಿ ಹಸಿರು ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಿಸಿದ್ದಾರೆ. ಇದನ್ನು ಉದ್ಘಾಟಿಸಿ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ 3ನೇ ಬ್ಲಾಕ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘವನ್ನ ಶ್ಲಾಘಿಸಿದ್ರು. So therefore, I congratulate the Koramangala 3rd Block RWA for planning and executing this initiative, inauguration of the police chowki and the leaf shredder, but doing so in a model which will serve as a model for citizen government engagement. ವಿಶೇಷ ಅತಿಥಿಯಾಗಿ ಭಾಗವಹಿಸಿದ ಶಾಸಕ ರಾಮಲಿಂಗಾರೆಡ್ಡಿ, ಸ್ವಚ್ಛತೆ ಹಾಗೂ ಸುರಕ್ಷತೆಯ ಉದ್ದೇಶದಿಂದ ಪೊಲೀಸ್ ಚೌಕಿ ಮತ್ತು ಹಸಿರು ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಿಸಲಾಗಿದೆ. ನಾಗರಿಕರಿಂದ ಇಂತಹ ಪ್ರಯತ್ನಗಳು ಹೆಚ್ಚೆಚ್ಚು ಆಗಬೇಕು ಅಂತ ಹೇಳಿದ್ರು. ಕಳ್ಳತನಗಳೆಲ್ಲ ಕಡಿಮೆ ಆಗುತ್ತೆ, ಲಾ ಅಂಡ್ ಆರ್ಡರ್ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅಭಿಪ್ರಾಯ. ಅದೇ ರೀತಿ ಆಗಲಿ ಅಂತ ನಾನು ಕೂಡ ಹೇಳಿ, ಮತ್ತು ಲೀಫ್ ಕಟರ್ಸ್ ಅಲ್ಲಿ ಮರಗಳು ವಿಪರೀತ. ನಮ್ಮ ಬೆಂಗಳೂರಲ್ಲಿ ಯಾವ ಲೇಔಟಲ್ಲೂ ಇಷ್ಟು ಮರ ಇಲ್ಲ. ಕಾರ್ಯಕ್ರಮದಲ್ಲಿ ಕಾರ್ಪೊರೇಟರ್ಗಳಾದ ಸರೋಜಾ ಹಾಗೂ ಕೋಕಿಲಾ, ಬಿಬಿಎಂಪಿ ಹೆಚ್ಚುವರಿ ಆಯುಕ್ತರಾದ ತ್ರಿಲೋಕ್ ಚಂದ್ರ ಹಾಗೂ ಎಸಿಪಿ ಸುಬ್ಬಣ್ಣ ಪಾಲ್ಗೊಂಡಿದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜುನಾಥ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ವೀಲಿಂಗ್ ಅನ್ನೋ ವಿಚಿತ್ರ ಸಾಹಸದ ಹುಚ್ಚು ಹಲವು ಯುವಕರ ಜೀವನಕ್ಕೆ ಅಪಾಯ ತಂದೊಡ್ಡಿದೆ. ನೈಸ್ ರೋಡ್ನಲ್ಲಿ ನಡೆಯೋ ಈ ಹುಚ್ಚಾಟದಿಂದ ಅದೆಷ್ಟೋ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ವೀಲಿಂಗ್ಗೆ ಪೊಲೀಸರು ಮತ್ತು ನೈಸ್ ಸಂಸ್ಥೆಯ ಕೃಪಾ ಕಟಾಕ್ಷವೂ ಇದೆ ಅನ್ನೋದು ಬಯಲಾಗಿದೆ.
ನೈಸ್ ರಸ್ತೆ, ಬೆಂಗಳೂರು ಟು ಮೈಸೂರು ರಸ್ತೆ. ಈ ರೋಡಲ್ಲಿ ಈಗ ಸಾವು ತಾಂಡವವಾಡ್ತಾ ಇದೆ. ವೀಲಿಂಗ್ ಅನ್ನೋ ವಿಚಿತ್ರ ಸಾಹಸದ ಆಟದ ಹುಚ್ಚಿಗೆ ಬಿದ್ದು ಯುವಕರು ಕೈಕಾಲು ಮೂಳೆ ಮುರಿದುಕೊಳ್ತಾ ಇದ್ದಾರೆ, ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ನೈಸ್ ರೋಡಲ್ಲಿ ಬಿದ್ದು ವರ್ಷಗಳಿಂದ ಕೋಮಾ ಸ್ಟೇಜ್ನಲ್ಲಿ ಇರೋರು ಇದ್ದಾರೆ. ಹೀಗೆ ಹುಂಬ ಹುಡುಗರು ನೈಸ್ ರೋಡಲ್ಲಿ ವೀಲಿಂಗ್ ಹುಚ್ಚಿಗೆ ಬಿದ್ದು ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಎಕ್ಸ್ಪೋಸ್ ಮಾಡಿ ಅಂತ ಆಕ್ಸಿಡೆಂಟ್ ಮಾಡಿಕೊಂಡ ಹುಡುಗರ ಪೋಷಕರು ಸುವರ್ಣ ನ್ಯೂಸ್ಗೆ ದುಂಬಾಲು ಬಿದ್ರು. ಆಗ ಅಲ್ಲಿ ನಿಜಕ್ಕೂ ಈ ವೀಲಿಂಗ್ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡಕ್ ಹೋದ ನಮ್ಮ ಟೀಮ್ಗೆ ಸತ್ಯ ದರ್ಶನವಾಗಿದ್ದು. ಅಷ್ಟೇ ಅಲ್ಲ, ಈ ವೀಲಿಂಗ್ಗೆ ನೈಸ್ ರೋಡ್ ಹಾಗೂ ಪೊಲೀಸರ ಕೃಪಾ ಕಟಾಕ್ಷವೂ ಇದೆ ಅನ್ನೋ ಸತ್ಯ ಗೊತ್ತಾಗಿದ್ದು. ನೈಸ್ ರೋಡಲ್ಲಿ ಸಾವಿನ ಆಟ ಪೊಲೀಸರಿಗೆ ಗೊತ್ತಿಲ್ಲದೆ ಏನು ನಡೆಯೋದಿಲ್ಲ. ಆದರೆ ಅಲ್ಲಿ ಆಕ್ಸಿಡೆಂಟ್ಗಳೇ ಆದರೂ ಕೇಸ್ ಆಗೋದಿಲ್ಲ, ಪ್ರಾಣಗಳೇ ಹೋದರೂ ಗೊತ್ತಾಗೋದೂ ಇಲ್ಲ. ಇನ್ನು ಸಣ್ಣ ಪುಟ್ಟ ಪ್ರಕರಣಗಳು ಕಾಮನ್ ಆಗಿಬಿಟ್ಟಿವೆ. ಕೇಳೋಕ್ ಹೋದ್ರೆ ಗುರ್ರಂತ ತಿರುಗಿ ಬೀಳ್ತಾರೆ. ಎಷ್ಟು ಜನ ಹೋದ್ರು ನೋಡುದು ಈ ನೈಸರ್ ಏನ್ ಮಾಡ್ತಾರೆ, ನೈಸ್ ಓಡೋರು ಏನ್ ಮಾಡ್ತಾರೆ, ಅವರು ಲಕ್ಷಾಂತರ ಹುಡುಗರುಗಳು 500 ಸ್ಕೂಟರ್ ಬರ್ತಾವಲ್ಲ ಸರ್, ಬಂದು ಕುಂಕುಮ ಗಂತ ಕಟ್ಟಿದ್ದು ನೈಸರ್ ಏನ್ ಮಾಡ್ತಾರೆ, ನೈಸರ್ ಓಡಾಡಿದ್ರು ವೀಲ್ ಮಾಡಿ ವೀಲಿಂಗ್ ಮಾಡಿ ಅಂತಲ್ಲ, ಪ್ರತಿ ವಾರ ಬಂದ್ ಮಾಡ್ತಾರೆ. ತಿಂತಾರೆ, ನೀವು ತಿಂತೀರಾ? ನಾವ್ ಯಾಕೆ ತಿನ್ನಲ್ಲ ಸ್ವಾಮಿ? ಹೌದು, ಅದಕ್ಕೆ ಹುಡುಕೊಂಡ್ ಬಂದಿದ್ದೀವಿ. ಇಷ್ಟೆಲ್ಲ ನಡೀತಾ ಇದ್ರು ಪೊಲೀಸರು ಹಾಗೂ ನೈಸ್ ಸಿಬ್ಬಂದಿ ಮಾತ್ರ ಮುಗುಮ್ಮನೆ ಕೂತಿರೋದು ದುರಂತದ ಸಂಗತಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.